ನರೇಗಾ ಬಚಾವ್ಗೆ ರಾಜ್ಯ ಸರ್ಕಾರ ಜಂಟಿ ಅಧಿವೇಶನವನ್ನು ಹಮ್ಮಿಕೊಳ್ತಾ ಇದೆ. ನಾಳೆಯಿಂದ ಜನವರಿ 31ರವರೆಗೆ ಈ ಜಂಟಿ ಅಧಿವೇಶನ ನಡೆಯುತ್ತೆ. ವಿಶೇಷವಾದಂಥ ಸೆಷನ್ ಇದು. ಅದರಲ್ಲೂ ಈ ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಅನ್ನುವಂಥದ್ದೇನಿದೆ, ಮನ್ರೇಗಾ ತೆಗೆದ್ರು ಇದನ್ನು ತರ್ತಾ ಇದ್ದಾರೆ. ಅದರ ವಿರುದ್ಧ ಆಡಳಿತ ಪಕ್ಷದ ತಂತ್ರಕ್ಕೆ ತಿರುಗೇಟು ನೀಡೋಕ್ಕೆ ಬಿಜೆಪಿ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ಪಕ್ಷದ ನಾಯಕರಿಗೆ ತರಬೇತಿ ಕೊಡೋಕೆ ಬಿಜೆಪಿ ಮುಂದಾಗಿದೆ. ನಾಳೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಾಗಾರ ಇದೆ. ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಶಾಸಕರು ನಾಯಕರಿಗೆ ಪಾಠ ಮಾಡ್ತಾರೆ. ರಾಜ್ಯದ ಶಾಸಕರಿಗೆ ನೂತನ ಕಾಯ್ದೆ ವಿಚಾರದಲ್ಲಿ ಅಗತ್ಯ ಮಾಹಿತಿಯನ್ನು ಕೊಡ್ತಾರೆ. ಒಂದು ದಿನದ ಕಾರ್ಯಾಗಾರವನ್ನು ಮಾಡಿ ಕಾಯ್ದೆ ಲಾಭಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದನ್ನೇ ಸದನದಲ್ಲಿ ನರೇಗಾ ಚರ್ಚೆಗೆ ಪ್ರತ್ಯಾಸ್ತ್ರವಾಗಿ ಬಳಸೋಕೆ ಸೂಚನೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ವರ್ಕ್ಶಾಪನ್ನು ಇಟ್ಕೊಂಡಿದ್ದಾರೆ. ನೋಡಿ, ಸಾಕಷ್ಟು ಜನರಿಗೆ ಅದರ ಕೊರತೆ ಇದೆ, ಮಾಹಿತಿ ಕೊರತೆ ಇದೆ. ಮನ್ರೇಗಾ ಏನಿತ್ತು, ಆ ಮನ್ರೇಗಾ ಇದ್ದ ಸಂದರ್ಭದಲ್ಲಿ ಹೇಗೆ ಅದು ಅನುಕೂಲ ಆಗ್ತಾಯಿತ್ತು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ, ಮತ್ತು ಪಂಚಾಯಿತಿಗಳಿಗೆ ಹೇಗೆ ಅನುದಾನ ಹೋಗ್ತಾಯಿತ್ತು. 60-40 ಮೊದಲು ಬರ್ತಾಯಿದ್ದಂಥ ಅನುದಾನ, ಅಂದರೆ ಮೊದಲು 90% ಕೊಡ್ತಾಯಿತ್ತು ಕೇಂದ್ರ ಸರ್ಕಾರ. ಈಗ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕುವಂಥ ಪ್ರಯತ್ನಗಳಾಗ್ತಾ ಇದೆ. 100 ದಿನ ಕೆಲಸ ಆಯಿತು, ಈಗ 125 ದಿನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಭಾಳಷ್ಟು ಗೊಂದಲ ಸ್ವತಃ ಬಿಜೆಪಿ ನಾಯಕರೆಲ್ಲ ಇದೆ. ಇದರಿಂದ ಆಗುವಂಥ ಲಾಭಗಳು ಜೊತೆಗೆ ಅನಾನುಕೂಲಗಳೇನು, ಎಲ್ಲದರ ಬಗ್ಗೆ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಾಠವನ್ನು ಮಾಡ್ತಾರೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸದನದಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಬೇಕಲ್ಲ, ಪಾಯಿಂಟ್ಸ್ಗಳು ಬೇಕಲ್ಲ. ಹೇಗೆ ಅಲ್ಲಿ ವಿಸ್ತೃತವಾದಂಥ ವಿವರವನ್ನು ಕೊಡಬೇಕಾಗತ್ತೆ, ಸದನಕ್ಕೆ ಸರ್ಕಾರವನ್ನು ಕಟ್ಟಿ ಹಾಕಬೇಕಾಗತ್ತೆ. ಈಗ ಅವರು ಸರ್ಕಾರದ ವಾದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿದ್ದಾರೆ ಮತ್ತು ಪಂಚಾಯಿತಿಯವರ ಕಾರ್ಯವ್ಯಾಪ್ತಿ ಸರ್ಕಾರದ ಮೇಲೆ ಇವರು ಒಂದು ರೀತಿ ದರ್ಪವನ್ನು ತೋರಬಹುದು ಮುಂದಿನ ದಿನಗಳಲ್ಲಿ, ಅಥವಾ ಅನುದಾನದ ವಿಚಾರ ಅಂತ ಬಂದಾಗ ಅಲ್ಲೂ ಕೂಡ ಕೊಕ್ಕೆ ಹಾಕ್ತಿದ್ದಾರೆ, ಇದು ಆರ್ಥಿಕವಾಗಿ ಹೊರೆ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನು ಸರ್ಕಾರದವರು ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಈಗ ತಿರುಗೇಟನ್ನು ಕೊಡಬೇಕಲ್ವಾ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಈ ಮನ್ರೇಗಾ ರದ್ದಾಗಿರೋದು ಜಿ ರಾಮ್ಜಿ ಅನ್ನುವಂಥದ್ದು ಏನು ತರ್ತಾ ಇದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ನಾಯಕರಿಗೆ ಗೊಂದಲ ಇದೆ, ಲಾಭ ಮತ್ತು ಅದರಿಂದ ಏನು ನಷ್ಟ ಅಂಥೇಳಿ. ಈ ಒಂದು ಕಾರ್ಯಾಗಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರಕ್ಕೆ ಕೌಂಟರ್ ಕೊಡಲಿಕ್ಕೆ ಅನ್ನೋದು? ಪ್ರಭು, ಬಿಜೆಪಿಯ ಬಹು ನಿರೀಕ್ಷಿತ ಮತ್ತು ಮಹತ್ವಾಕಾಂಕ್ಷೆಯ ಜಿ ರಾಮ್ಜಿ ಯೋಜನೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗ ತನ್ನ ವಾದವನ್ನ ಮಂಡಿಸ್ತಾ ಇದೆ. ಮನ್ರೇಗಾ ಯೋಜನೆಯನ್ನ ರದ್ದು ಮಾಡುವ ಮುಖಾಂತರ ಬಿಜೆಪಿ ತನ್ನ ಆಡಳಿತ ವೈಖರಿಯನ್ನ ರಾಜ್ಯಗಳ ಮೇಲೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಗ್ರಾಮ ಪಂಚಾಯತಿಗಳ ಹಕ್ಕನ್ನ ಮೊಟಕುಗೊಳಿಸುವ ಪ್ರಕ್ರಿಯೆ ಭಾಗವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಜನರಿಗೆ ಮೋಸ ಮಾಡ್ತಿದೆ ಅನ್ನುವಂತ ವಿಚಾರವನ್ನು ಮುಂದಿಟ್ಟುಕೊಂಡು ಅದನ್ನ ಖಂಡಿಸುವುದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನ ಕರೆಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಯೋಜನೆಯ ಬಗ್ಗೆ ತಿಳುವಳಿಕೆ ಮೂಡಿಸುವ ಅನಿವಾರ್ಯತೆ ಪಕ್ಷಕ್ಕೆ ಎದುರಾಗ್ತಾ ಇದೆ. ಜೊತೆಗೆ ಆ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಪಕ್ಷದ ಶಾಸಕರಿಗೆ ಅವರ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೂಲಕ ಮಾಹಿತಿ ಕಾರ್ಯಾಗಾರವನ್ನ ಬಿಜೆಪಿ ಆಯೋಜನೆ ಮಾಡಿಕೊಂಡಿದೆ. ನಾಳೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮವನ್ನ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇಲ್ಲಿ ಬಿಜೆಪಿಯ ಶಾಸಕರುಗಳಿಗೆ ಕಾಯ್ದೆ ವಿಚಾರದಲ್ಲಿನ ಲಾಭ ಅಂಶಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವ ಹಾಗೆ ಸದನದಲ್ಲಿ ಆಡಳಿತ ಪಕ್ಷ ಮಾಡ್ತಿರುವ ಆರೋಪಕ್ಕೆ ತಿರುಗೇಟು ನೀಡುವುದಕ್ಕೆ ಬೇಕಾಗಿರುವ ಮಾಹಿತಿ ಸರ್ಕಾರ ಒದಗಿಸುವ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ. ಈಗಲೂ ಕೂಡ ಬಿಜೆಪಿಯಲ್ಲೇ ಒಂದಷ್ಟು ಮಂದಿಗೆ ಕಾಯ್ದೆ ವಿಚಾರದಲ್ಲಿನ ಗೊಂದಲಗಳಿಗೆ ಉತ್ತರ ಸಿಕ್ಕಿಲ್ಲ. ರಾಜ್ಯ ಸರ್ಕಾರ ಮಾಡ್ತಿರುವ ಆರೋಪದ ಲೆಕ್ಕಾಚಾರದಂತೆಯೇ ಕೂಡ ಅವ್ರಿಗೂ ಭಾಸವಾಗ್ತಿರುವ ಹಿನ್ನೆಲೆಯಲ್ಲಿ ಅದನ್ನ ಸ್ಪಷ್ಟೀಕರಿಸಿ ಅವರಿಗೆ ತಿಳುವಳಿಕೆ ಮೂಡಿಸಿ ಜನರಿಗೂ ಕೂಡ ಅರಿವು ಮೂಡಿಸುವ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. ಹಾಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ರ ಮುಖಾಂತರ ಎಲ್ಲರಿಗೂ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಕಾಯ್ದೆ ಬಗೆಗಿನ ತಿಳುವಳಿಕೆ ಪಾಠವನ್ನ ಮಾಡಿ ಸರ್ಕಾರದ ಎದುರು ಕರೆಸಿರುವ ವಿಶೇಷ ಅಧಿವೇಶನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ನಾಳೆ ಸಂಜೆ ನಡೆಯುವಂತಹ ಈ ತರಬೇತಿ ಶಿಬಿರದಲ್ಲಿ ಬಿಜೆಪಿ ನಾಯಕರುಗಳಿಗೆ ಸಂಪೂರ್ಣವಾಗಿ ಕಾಯ್ದೆ ಬಗೆಗಿನ ಮಾಹಿತಿಗಳು ಮತ್ತು ಅದರ ಬೆಳವಣಿಗೆ ವಿಚಾರಗಳ ಬಗ್ಗೆ ವಿವರವನ್ನ ನೀಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವ ಮತ್ತು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.